ಉತ್ತಮ ಅಂದ್ರೆ ಸ್ವಾಮಿ ವಿವೇಕಾನಂದರು ಹೇಳಿರೋ ತರ, ಬೇರೆ ಮಾನ್ಯರು ಹೇಳಿರೋ ತರ ಉತ್ತಮವಾದ ಜೀವನ ನಡೆಸೋದು ತುಂಬಾ ಕಷ್ಟ. ಆಯ್ತು ಬಾ, ನಾನು ನಿನಗೆ 2 ಕುಟುಂಬಗಳ ಪರಿಚಯ ಮಾಡಿಸುತ್ತೇನೆ. ಇದು ಹಳ್ಳಿಯ ಕುಟುಂಬ. ಅಪ್ಪ ಕೊಡ. ಅಪ್ಪ ನೀ ಅಪ್ಪ ಹೊಲದಲ್ಲಿ ಏನ್ ಮಾಡ್ದಪ್ಪ? ಇವತ್ತ ನಾನು ಹೊಲದಲ್ಲಿ ಉಳ್ಮೆ ಮಾಡ್ದೆ. ನೀನೇನ್ ಮಾಡ್ದೆ? ನಾನಾ ಮನೆಗೆ ನೀರು ತಂದೆ, ಅಮ್ಮಂಗೆ ನೀರು ಕೊಟ್ಟೆ, ಸ್ವಲ್ಪ ಆಟ ಆಡಿದೆ, ಹೋಮ್ವರ್ಕ್ ಮಾಡಿದೆಪ್ಪ. ಅಪ್ಪ ನೆನ್ನೆ ಶ್ಲೋಕ ಹೇಳ್ಕೊಟ್ಟಿದ್ರಲ್ಲ, ಹೇಳಪ್ಪ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಇನ್ನೊಂದ್ಸತಿ ಹೇಳು. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ. ಪ್ರಭಾತೆ ಅಲ್ಲಪ್ಪ, ಪ್ರಭಾತೆ ಹಂಗಂದ್ರೆ ಏನ್ ಹೇಳು? ಗೊತ್ತಿಲ್ಲ ಅಪ್ಪ. ಪ್ರಭಾತೆ ಅಂದ್ರೆ ಬೆಳಗ್ಗೆ. ಬಾ, ಇವಾಗ ನಿಮಗೆ ಮೊಬೈಲಲ್ಲಿ ನ್ಯೂಸ್ ತೋರಿಸ್ತೀನಿ. ಇಂಥ ತಿಳುವಳಿಕೆ ಇರೋ ಕುಟುಂಬ ನೋಡಿ ಸಂತೋಷ ಆಯ್ತು. ಇರು ಇನ್ನ ಮುಗ್ದಿಲ್ಲ, ಈಗ ನೋಡಿ ಏನಾಗುತ್ತೆ ಅಂತ. ಬಾ, ಊಟ ಮಾಡು. ಇದು ನಗರದ ಕುಟುಂಬ. ಅಪ್ಪ ಆಫೀಸಲ್ಲಿ ಏನ್ ಮಾಡ್ದಪ್ಪ? ಅಯ್ಯೋ, ಆಫೀಸ್ ಅಲ್ಲ, ಫುಲ್ ಮೀಟಿಂಗ್, ಸಖತ್ ಬಿಸಿ ಆಗಿದ್ದೀನಿ, ಸಖತ್ ಟೆನ್ಷನ್ ಇರ್ತಾರಪ್ಪ. ಅಪ್ಪ ಆಫೀಸಲ್ಲಿ ಕೆಲಸ ಮಾಡಿಲ್ಲಪ್ಪ. ಲೋ ಮಹಾನ್ ಬಾಬಾ, ಈಗಲ ಸುಸ್ತಾ ಬಂದಿದ್ದೀನಿ, ಯಾಕೋ ಕಾಣ ಇಡ್ತಾ ಇದ್ಯಾ? ಅಪ್ಪ ನಾನು ಒಂದು ಶ್ಲೋಕ ತಗೊಂಡಿದ್ದೀನಿ. ಒಂದು ಕೆಲಸ ಮಾಡು, ನನಗೆ ತುಂಬಾ ಸುಸ್ತಾಗಿದ್ದೀನಿ, ನಾನು ನಿಂಗೆ ಸೆಲ್ ಫೋನ್ ಕೊಡ್ತೀನಿ, 10 ನಿಮಿಷ ನೋಡ್ಕೊಂಡ್ ಬರ್ತೀಯಾ? ತಗೋ. ಇವ್ರಿಗೇನು ಗೊತ್ತು ನಮ್ ಎಷ್ಟು ಟೆನ್ಷನ್, ನಾವ್ ಎಷ್ಟು ಬ್ಯುಸಿ ಆಗಿರ್ತೀವಂತ. ಏನೋ ಇವರು ಆಫೀಸ್ಗೆ ಹೋಗಿ ಚೇರ್ ಮೇಲೆ ಕುತ್ಕೊಂಡ್ರೆ ಸುಸ್ತು ಸುಸ್ತು ಅಂತಾರಲ್ಲೋ, ಆ ರೈತರ ಕುಟುಂಬ ನೋಡಿದ್ರೆ ಬೆಳಿಗ್ಗೆಯಿಂದ ರಾತ್ರಿ ಗಂಟ ಬಿಸಿಲಲ್ಲಿದ್ದು ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡು ಮನೆಗೆ ಬಂದು ಮಕ್ಕಳ ಜೊತೆ ಸಮಯನೂ ಕಳೀತಾರೆ. ಇರೋ ಏನೋ ಇನ್ನ ಮುಗ್ದಿಲ್ಲ, ನೋಡಿ ಈಗ ಏನಾಗುತ್ತೆ ಅಂತ. ಇವತ್ತೇನ್ ವಿಶೇಷ ಗೊತ್ತೇನೋ? ಯಾವ್ದಾರು ಹಬ್ಬನ ಅಪ್ಪ? ಹೌದು, ನೀನು ಹುಟ್ಟಬ್ಬ. ಏನ್ ಮಾಡ್ತೀಯಾ? ಅಪ್ಪ ಹೋದ ವರ್ಷ ಸಸಿ ನೆಟ್ಟಿದ್ನಲ್ಲ, ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಈ ಸಲ ಸಸಿ ಬೆಳಿತೀನಪ್ಪ. ಹೌದಾ? ಸರಿ, ನಿಮ್ಗೆ ನಾನು ರಾಮಫಲದ ಸಸಿ ತಂದ್ಕೊಡ್ತೀನಿ, ಇಬ್ರು ಸೇರ್ಕೊಂಡು ನಾಳೆ ನೆಡೋಣ. ಅಷ್ಟೇನಾ? ನಾಳೆ ನಾನು ನೀನು ನಿಮ್ಮಮ್ಮ ಹೋಟ್ಲಿಗೆ ಹೋಗೋಣ? ಬೇಡ ಅಪ್ಪ, ಮನೇಲಿ ಕಡುಬು ಕಜ್ಜಾಯ ಮಾಡ್ಕೊಂಡು ತಿನ್ನೋಣ ಅಪ್ಪ, ನಂಗೆ ಇಷ್ಟ ಅಪ್ಪ. ಹೌದಾ? ಸರಿ ಬಾ, ಅದಕ್ಕೆ ಏನೇನ್ ಬೇಕೋ ಅದೆಲ್ಲ ತಗೊಬರೋಣ. ಅಪ್ಪ 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 ಇವಾಗ ನಾಳೆ ಏನ್ ವಿಶೇಷ ಗೊತ್ತಾ ಅಪ್ಪ? ಹೆಂಗೋ ಮರೆಯಕ್ಕಾಗುತ್ತೆ? IPL ಫೈನಲ್ ಮ್ಯಾಚ್ ಅಲ್ವಾ? RCB ವರ್ಸಸ್ CSK ತಾನೆ? ಅಲ್ಲಪ್ಪ, ನನ್ ಮುದ್ದಪ್ಪ ಅಪ್ಪ. ಅಯ್ಯೋ ಸಾರಿ, ಏನು ಗೊತ್ತಾ, ನಮ್ಮ ಆಫೀಸಲ್ಲಿ ಸಖತ್ ಟೆನ್ಷನ್, ಮೀಟಿಂಗ್ ಇದ್ದಿದ್ರೆ ಎಲ್ಲ ಮರ್ತೋಗೋ ಥರ ಆಗಿತ್ತು. ಒಂದ್ ಕೆಲಸ ಮಾಡೋಣ, 80 ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಫ್ಯಾನ್ಸಿ ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬರೋಣ. ಬೇಡ ಅಪ್ಪ, ಇಲ್ಲೇ ಏನಾದ್ರು ಸ್ವೀಟ್ ಮಾಡೋಣಪ್ಪ. ಓಕೆ, ಒಂದ್ ಕೆಲಸ ಮಾಡೋಣ, ನಾನು ಆಫೀಸಿಂದ ಬರೋವಾಗ ನಾನು ಸ್ವೀಟ್ ತಗೊಂಡ್ ಬರ್ತೀನಿ, ನಾವಿಬ್ರು ಸೇರಿ ತಿನ್ಕೊಂಡು IPL ಫೈನಲ್ ಮ್ಯಾಚ್ ನೋಡ್ಕೊಂಡು ತಿನ್ನೋಣ. ಏನ್ ಹೇಳ್ತೀಯಾ? ಅಪ್ಪ ಬೇಡ ಅಪ್ಪ, IPL ಫೈನಲ್ ಮ್ಯಾಚ್ ನೋಡೋದು ಬೇಡಪ್ಪ. ಅಲ್ಲೋ, ಇಷ್ಟೊಂದು IPL ಎಲ್ಲ ಮ್ಯಾಚ್ ಎಲ್ಲ ನೋಡ್ಕೊಂಡ್ ಬಂದು ಫೈನಲ್ ಮ್ಯಾಚ್ ನೋಡಿಲ್ಲ ಅಂದ್ರೆ ಏನ್ ಸುತ್ತ ಹೇಳ? ಅಪ್ಪ ಇವತ್ತು ಬೇಡಪ್ಪ. ಇವ್ರಿಗೆ ಗೊತ್ತಾಗುತ್ತೆ?
ಇದೇ ಪ್ರಗತಿ. ಹೀಗೆ ಇರುತ್ತದೆ ಮಾಡರ್ನ್ ಇಂಡಿಯಾ. ಇಲ್ಲ, ಪ್ರಗತಿ ಎಂದರೆ ಇದಲ್ಲ. ಪ್ರಗತಿ ಎಂದರೆ ದೇಶ ಹಾಗೂ ಸಮಾಜಕ್ಕೆ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುವುದು. ಮೈಂಡ್ಲೆಸ್ ಸೇವಿಂಗ್ ಈಸ್ ನಾಟ್ ಪ್ರೋಗ್ರೆಸ್. ಮಾಡರ್ನ್ ಇಂಡಿಯಾ ಅಂತ ಹೇಳಿ ವೆಸ್ಟರ್ನ್ ದೇಶಗಳ ತಪ್ಪನ್ನೇ ಅನುಕರಿಸುವುದು ಪ್ರಗತಿ ಅಲ್ಲ. ಭಾರತೀಯ ವಿವೇಕ ಹಾಗೂ ವಿವೇಚನೆಯ ಜೊತೆಗೆ ವೆಸ್ಟರ್ನ್ ವೇಸ್ನ ಜೊತೆಗೆ ಬೆರೆಸುವುದು ಪ್ರೋಗ್ರೆಸ್.